ಹಲೋ ಫ್ರೆಂಡ್ಸ್, ಎಲ್ಲರಿಗೂ ದಿ ಮೀಡಿಯಾ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ನಾನು ನಿಮಗೆ ಕಾವ್ಯರವರ ಪ್ರೊಫೈಲನ್ನು ಪರಿಚಯವನ್ನು ಮಾಡ್ತಿದ್ದೇನೆ. ಫ್ರೆಂಡ್ಸ್, ಕಾವ್ಯ BA ಪೂರ್ಣಗೊಳಿಸಿ ಈಗ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ಮಾಡುತ್ತಿದ್ದಾರೆ. ಗ್ರಾಮೀಣ ಹಿನ್ನೆಲೆಯಾದರೂ ಆಲೋಚನೆಗಳಲ್ಲಿ ಮಾಡರ್ನ್, ಸರಳ ಜೀವನ, ಶುದ್ಧ ಮನಸ್ಸು ಮತ್ತು ಕುಟುಂಬದ ಒಗ್ಗಟ್ಟನ್ನು ಹೆಚ್ಚು ಮೌಲ್ಯ ಮಾಡುವ ಸ್ವಭಾವ ಇವರದ್ದು. ಹಾಗೆ ಇಂತಹ ಕಾವ್ಯರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ. ಕೆಲಸದಲ್ಲಿ ಸ್ಥಿರತೆಯನ್ನು ಹೊಂದಿರುವ ಜವಾಬ್ದಾರಿಯುತ ವ್ಯಕ್ತಿ ಬೇಕಂತೆ. ಹೆಂಡತಿಯನ್ನು ಗೌರವಿಸುವ ಮತ್ತು ಅವಳ ಅಭಿಪ್ರಾಯಕ್ಕೆ ಬೆಲೆಯನ್ನು ಕೊಡುವ ಮನಸ್ಸು ಇರಬೇಕು ಎಂದು ಕೂಡ ಹೇಳಿಕೊಂಡಿದ್ದಾರೆ. ಹಾಗೆ ಕುಟುಂಬದ ಜೊತೆಗೆ ಒಗ್ಗಟ್ಟಾಗಿರುವ ಸ್ವಭಾವ ಮುಖ್ಯವಂತೆ. ಗ್ರಾಮ ಅಥವಾ ನಗರ ಯಾವ ಹಿನ್ನೆಲೆಯಾದರೂ ಒಳ್ಳೆಯ ಹೃದಯ ಇದ್ದರೆ ಸಾಕು ಎಂದು ಕೂಡ ಇವರು ನಂಬುತ್ತಾರೆ. ಹಾಗೆ ಸ್ನೇಹಿತರೆ, ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ, ಮದುವೆ ಅಂದರೆ ಕೇವಲ ಎರಡು ಜನರ ಸಂಗಮ ಅಲ್ಲ, ಎರಡು ಕುಟುಂಬಗಳ ಸೇತುವೆ. ನಂಬಿಕೆ, ಪ್ರೀತಿ ಮತ್ತು ಸಹನೆಯಿಂದ ಕಟ್ಟಿದ ಮನೆ ಎಂದೆಂದಿಗೂ ಬಲವಾಗಿರುತ್ತದೆ ಎಂದು ಕೂಡ ಇವರು ನಂಬುತ್ತಾರೆ. ಒಬ್ಬರ ಕನಸುಗಳಿಗೆ ಮತ್ತೊಬ್ಬ ಬೆಂಬಲ ನೀಡುವ ಸಂಬಂಧ ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಗುಣಗಳನ್ನು ನಾವು ನೋಡೋದಾದರೆ, ಇವರದ್ದು ಶಾಂತ ಮತ್ತು ಸಹನೆಯ ಸ್ವಭಾವ, ಹಿರಿಯರಿಗೆ ಗೌರವ, ಚಿಕ್ಕವರಿಗೆ ಪ್ರೀತಿಯನ್ನು ಕೂಡ ತೋರಿಸುತ್ತಾರೆ. ಅಡಿಗೆ ಮತ್ತು ಮನೆ ನಿರ್ವಹಣೆಯಲ್ಲಿ ಆಸಕ್ತಿಯನ್ನು ಕೂಡ ಹೊಂದಿದ್ದಾರೆ. ಸಂಕಷ್ಟದಲ್ಲೂ ಧೈರ್ಯವನ್ನು ಕಳೆದುಕೊಳ್ಳುವ ಮನಸ್ಸು ಇವರದ್ದು ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಇವರ ಕುಟುಂಬದ ಬಗ್ಗೆ ಮಾಹಿತಿಯನ್ನು ನಾವು ನೋಡೋದಾದರೆ, ಕೃಷಿ ಹಿನ್ನೆಲೆಯ ಸಂಸ್ಕಾರಯುತ ಕುಟುಂಬ ಇವರದ್ದು. ಸರಳ ಜೀವನ, ಒಗ್ಗಟ್ಟು ಮತ್ತು ಮೌಲ್ಯಗಳನ್ನು ನಂಬುವವರು. ಹೊಸ ಸಂಬಂಧವನ್ನು ಪ್ರೀತಿಯಿಂದ ಸ್ವೀಕರಿಸುವ ಮನಸ್ಸು ಕೂಡ ಇವರದ್ದಾಗಿದೆ. ಅಂತಿಮ ಆಹ್ವಾನ. ಫ್ರೆಂಡ್ಸ್, ಕಾವ್ಯ ತನ್ನ ಜೀವನದ ಹೊಸ ಅಧ್ಯಯನಕ್ಕೆ ಸಿದ್ಧಳಾಗಿದ್ದಾಳೆ. ಸತ್ಯಸಂಧ, ಪ್ರಾಮಾಣಿಕ ಮತ್ತು ಕುಟುಂಬ ಪರ ವ್ಯಕ್ತಿಯಿಂದ ಸಂಪರ್ಕದ ನಿರೀಕ್ಷೆಯನ್ನು ಮಾಡ್ತಿದ್ದಾರೆ. ಒಟ್ಟಿಗೆ ಶಾಂತ ಮತ್ತು ಸಂತೋಷದ ಜೀವನವನ್ನು ಕಟ್ಟಿಕೊಳ್ಳುವ ಆಸೆಯನ್ನು ಕೂಡ ಕಾವ್ಯರವರು ಕಾಣುತ್ತಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಯಾರಿಗಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.